ಸೊಸೆ ಕೆಲಸ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಅಂಗನವಾಡಿಗೆ ಬೀಗ. ಸೊಸೆಯನ್ನ ಹೆಲ್ಪರ್ ಆಗಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು ತಗೊಳ್ತಾ ಇಲ್ಲ. ಹಾಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ಕೆಲಸ ಕೊಡೋವರೆಗೂ ನಾವು ಬೀಗ ತೆಗಿಯಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಕಾರಣ. ಆದ್ರೆ ಅಲ್ಲಿ ಮಕ್ಕಳು ನೋಡಿ ಪಾಪ ಬಿಸಿಲಲ್ಲಿ ಹೊರಗಡೆ ಕೂತು ಪಾಠ ಕೇಳುವಂತ ಪರಿಸ್ಥಿತಿ. ಅಷ್ಟು ಮಕ್ಕಳ ಭವಿಷ್ಯ ಈಗ ಬೀದಿಗೆ ಬಿದ್ದಿದೆ ಇವರ ವೈಯಕ್ತಿಕ ಕಾರಣಕ್ಕಾಗಿ. ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡು ಕೂದಾರ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನ ಅವ್ರದೇನ್ರಿ? ಜಾಗ ಬಿ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರ ಕೊಂಡ್ ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ ಬೇಕಾದ್ರೆ ಕೆಡ್ಕೊಂಡ್ ಹೋಗ್ಲಿ ಅನ್ನಕದಾರ. ನಾವ್ ಎಲ್ಲಿ ಹೋಗೋದ್ರಿ ಸರ್? ನಮ್ದು ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ ಬಿ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ಹೊರಗೆ ಬಿಸಿಲಾಗದಾರ್ರಿ? ಸಮಸ್ಯೆ ಅಂದ್ರೆ ಅವ್ರ ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡು ಕೂದಾರ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನ ಅವ್ರದೇನ್ರಿ? ಜಾಗ ಬಿ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರ ಕೊಂಡ್ ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ ಬೇಕಾದ್ರೆ ಕೆಡ್ಕೊಂಡ್ ಹೋಗ್ಲಿ ಅನ್ನಕದಾರ. ನಾವ್ ಎಲ್ಲಿ ಹೋಗೋದ್ರಿ ಸರ್? ನಮ್ದು ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ ಬಿ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ML ಹಿಡ್ಕೊಂಡ್ ಈಗ ಸದ್ಯ ಅವರೇ ಇದಾರ, ML ಅವರೇ ಇದಾರ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗ್ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ಬಿ ನಮಗ್ ಬೇಕಾಗಿ. ಯಾರು ಮಾಡಂಗಿಲ್ಲ ಅಂತ ಹೇಳಿರಿ? ಈಗ ಲೆಟರ್ ಕೊಟ್ಟವ್ರಿ, ML ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಆಯ್ತು, ಈಗ DCC ಮಾರ್ಗಿಲ್ರಿ ಸಾಹೇಬ್ರ. ML ಹಿಡ್ಕೊಂಡ್ ಈಗ ಸದ್ಯ ಅವರೇ ಇದಾರ, ML ಅವರೇ ಇದಾರ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗ್ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ಬಿ ನಮಗ್ ಬೇಕಾಗಿ. ಯಾರು ಮಾಡಂಗಿಲ್ಲ ಅಂತ ಹೇಳಿರಿ? ಈಗ ಲೆಟರ್ ಕೊಟ್ಟವ್ರಿ, ML ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಆಯ್ತು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜು, ವೈಯಕ್ತಿಕ ಕಾರಣಕ್ಕಾಗಿ ಮಕ್ಕಳ ಭವಿಷ್ಯವನ್ನ, ಮಕ್ಕಳ ಜೀವನವನ್ನ ಬೀದಿಗೆ ತಂದಿರೋದು ಎಷ್ಟು ಸರಿ? ಅವ್ರಿಗೆ ಊಟ ಮಾಡಬೇಕು, ಕೆಲವೊಂದು ಮಕ್ಕಳು ನಿದ್ದೆ ಹೋಗುತ್ತೆ, ಅವರೆಲ್ಲ ಈ ಬೀದಿಯಲ್ಲಿ ಕೂತು ಪಾಠ ಕೇಳೋದು ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಯಾವಾಗ ಬೀಗ ತೆರೀತಾರಂತೆ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಹೌದು ಅಶ್ವಿನಿ, ಅಂತಂದ್ರೆ ಏನು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಅಧ್ವಾನ ನಡೆದಿರುವಂತದ್ದು. ಅಂತಂದ್ರೆ ಏನು, ಅಂಗನವಾಡಿ ಏನೊಂದು ಕಟ್ಟಡ ಏನ್ ಕಟ್ತಿರ್ತಾರೆ, ಆ ಸಂದರ್ಭದಲ್ಲಿ ಆ ಜಾಗ ನೀಡಿರ್ತಕ್ಕಂತಹ ಮಾಲಕ ನಿಮ್ಮ ಒಂದು ಕುಟುಂಬಸ್ಥರಲ್ಲಿ ಯಾರಿಗಾದ್ರೂ ಒಂದು ಟೀಚರ್ ಪೋಸ್ಟ್ ಆಗಿರ್ಬೋದು ಅಥವಾ ಹೆಲ್ಪರ್ ಪೋಸ್ಟ್ ಆಗಿರ್ಬೋದು, ಈ ಯಾವ್ದಾದ್ರು ಪೋಸ್ಟ್ ಕೊಡ್ತೀವಿ, ಹೀಗಾಗಿ ನೀವು ಅಲ್ಲಿ ಜಾಗ ಕೊಡಿ ಅಂತ ಹೇಳಿ ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆಯಿಂದ ಅವ್ರಿಗೊಂದು ಮನವಿಯನ್ನ ಸಹ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನು ಅಂತಂದ್ರೆ ವಂಜಿರೆ ಅಂತ ಹೇಳಿ ಇದೆಲ್ಲ ಆಗಿರೋದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಂದಿಕೋಳಿ ಗ್ರಾಮದಲ್ಲಿ ಈ ನಡೆದಿರುವಂತದ್ದು. ವಂಜಿರೆ ತೋಟ ಏನಿದೆ, ಆ ತೋಟದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಕ್ಕೆ ಸಂಪೂರ್ಣವಾಗಿ ಬೀಗ ಬಿದ್ದಿರುವಂತದ್ದು. ಕಳೆದ 4 ದಿನಗಳಿಂದನೂ ಸಹ ಅಂಗನವಾಡಿ ಕೇಂದ್ರಕ್ಕೆ ಏನು ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕ ಬೀಗ ಹಾಕೊಂಡು ಹೋಗಿರುವಂತದ್ದು. ಹೀಗಾಗಿ ಎಲ್ಲ ಮಕ್ಕಳೆಲ್ಲ ಸಹ ಹೊರಗಡೆ ಕುಂತು ಪಾಠವನ್ನ ಕೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಪಾಲಕರು ಸಹ ಈ ರೀತಿಯಾದಂತ ನಮ್ಮ ಮಕ್ಕಳು ಬಿಸಿಲಲ್ಲಿ ಅದೇ ರೀತಿಯಾದಂತ ಗಾಳಿ ಮಳೆಯಲ್ಲಿ ಕೊಂಡೋದಾದ್ರೆ ನಾವು ಇನ್ಮೇಲೆ ಶಾಲೆಗೆ ಕಳ್ಸಲ್ಲ ಅಂತ ಹೇಳಿ ಸಹ ಕೆಲವೊಂದಿಷ್ಟು ಮಾತುಗಳನ್ನ ಸಹ ಪಾಲಕರು ಹೇಳ್ತಾ ಇರುವಂತದ್ದು. ಬರೀ ಓನ್ಲಿ ಕೇವಲ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದ ಬಾಬುರಾವ್ ಅಂತ ಹೇಳಿ, ಆದ್ರೆ ಅವ್ರ ಮನೆಯಲ್ಲಿ ಒಬ್ಬರಿಗೆ ನೌಕರಿ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆ ನೌಕರಿ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಆಟಾಟೋಪವನ್ನ ಮಾಡಿರುವಂತದ್ದು. ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊಸೆ ಕೆಲಸ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಅಂಗನವಾಡಿಗೆ ಬೀಗ. ಸೊಸೆಯನ್ನ ಹೆಲ್ಪರ್ ಆಗಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು ತಗೊಳ್ತಾ ಇಲ್ಲ. ಹಾಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ಕೆಲಸ ಕೊಡೋವರೆಗೂ ನಾವು ಬೀಗ ತೆಗಿಯಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಕಾರಣ. ಆದ್ರೆ ಅಲ್ಲಿ ಮಕ್ಕಳು ನೋಡಿ ಪಾಪ ಬಿಸಿಲಲ್ಲಿ ಹೊರಗಡೆ ಕೂತು ಪಾಠ ಕೇಳುವಂತ ಪರಿಸ್ಥಿತಿ. ಅಷ್ಟು ಮಕ್ಕಳ ಭವಿಷ್ಯ ಈಗ ಬೀದಿಗೆ ಬಿದ್ದಿದೆ ಇವರ ವೈಯಕ್ತಿಕ ಕಾರಣಕ್ಕಾಗಿ. ಸಮಸ್ಯೆ ಅಂದ್ರೆ ಅವ್ರ ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡು ಕೂದಾರ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನ ಅವ್ರದೇನ್ರಿ? ಜಾಗ ಬಿ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರ ಕೊಂಡ್ ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ ಬೇಕಾದ್ರೆ ಕೆಡ್ಕೊಂಡ್ ಹೋಗ್ಲಿ ಅನ್ನಕದಾರ. ನಾವ್ ಎಲ್ಲಿ ಹೋಗೋದ್ರಿ ಸರ್? ನಮ್ದು ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ ಬಿ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ಹೊರಗೆ ಬಿಸಿಲಾಗದಾರ್ರಿ? ಸಮಸ್ಯೆ ಅಂದ್ರೆ ಅವ್ರ ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡು ಕೂದಾರ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನ ಅವ್ರದೇನ್ರಿ? ಜಾಗ ಬಿ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರ ಕೊಂಡ್ ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ ಬೇಕಾದ್ರೆ ಕೆಡ್ಕೊಂಡ್ ಹೋಗ್ಲಿ ಅನ್ನಕದಾರ. ನಾವ್ ಎಲ್ಲಿ ಹೋಗೋದ್ರಿ ಸರ್? ನಮ್ದು ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ ಬಿ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ML ಹಿಡ್ಕೊಂಡ್ ಈಗ ಸದ್ಯ ಅವರೇ ಇದಾರ, ML ಅವರೇ ಇದಾರ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗ್ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ಬಿ ನಮಗ್ ಬೇಕಾಗಿ. ಯಾರು ಮಾಡಂಗಿಲ್ಲ ಅಂತ ಹೇಳಿರಿ? ಈಗ ಲೆಟರ್ ಕೊಟ್ಟವ್ರಿ, ML ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಆಯ್ತು, ಈಗ DCC ಮಾರ್ಗಿಲ್ರಿ ಸಾಹೇಬ್ರ.
ML ಹಿಡ್ಕೊಂಡು ಈಗ ಸದ್ಯ ಅವರೇ ಇದಾರ, ML ಅವರೇ ಇದಾರ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗೆ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ನಮಗೆ ಬೇಕಾಗಿ. ಯಾರು ಮಾಡಂಗಿಲ್ಲ ಅಂತ ಹೇಳಿರಿ? ಈಗ ಲೆಟರ್ ಕೊಟ್ಟವ್ರಿ, ML ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಐ ಥಿಂಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜು, ವೈಯಕ್ತಿಕ ಕಾರಣಕ್ಕಾಗಿ ಮಕ್ಕಳ ಭವಿಷ್ಯವನ್ನ, ಮಕ್ಕಳ ಜೀವನವನ್ನ ಬೀದಿಗೆ ತಂದಿರೋದು ಎಷ್ಟು ಸರಿ? ಅವ್ರಿಗೆ ಊಟ ಮಾಡಬೇಕು, ಕೆಲವೊಂದು ಮಕ್ಕಳು ನಿದ್ದೆ ಹೋಗುತ್ತೆ, ಅವರೆಲ್ಲ ಈ ಬೀದಿಯಲ್ಲಿ ಕೂತು ಪಾಠ ಕೇಳೋದು ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಯಾವಾಗ ಬೀಗ ತೆರೀತಾರಂತೆ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಹೌದು ಅಶ್ವಿನಿ, ಅಂತಂದ್ರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಅಧ್ವಾನ ನಡೆದಿರುವಂತದ್ದು. ಅಂತಂದ್ರೆ ಏನು ಅಂಗನವಾಡಿ ಏನೊಂದು ಕಟ್ಟಡ ಏನ್ ಕಟ್ತಿರ್ತಾರೆ, ಆ ಸಂದರ್ಭದಲ್ಲಿ ಆ ಜಾಗ ನೀಡಿರ್ತಕ್ಕಂತಹ ಮಾಲಕ ನಿಮ್ಮ ಒಂದು ಕುಟುಂಬಸ್ಥರಲ್ಲಿ ಯಾರಿಗಾದ್ರೂ ಒಂದು ಟೀಚರ್ ಪೋಸ್ಟ್ ಆಗಿರ್ಬೋದು ಅಥವಾ ಹೆಲ್ಪರ್ ಪೋಸ್ಟ್ ಆಗಿರ್ಬೋದು, ಈ ಯಾವ್ದಾದ್ರು ಪೋಸ್ಟ್ ಕೊಡ್ತೀವಿ, ಹೀಗಾಗಿ ನೀವು ಅಲ್ಲಿ ಜಾಗ ಕೊಡಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆಯಿಂದ ಅವ್ರಿಗೊಂದು ಮನವಿಯನ್ನ ಸಹ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನು ಅಂತಂದ್ರೆ ವಂಜಿರೆ ಅಂತ ಹೇಳಿ ಇದೆಲ್ಲ ಆಗಿರೋದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಂದಿಕೋಳಿ ಗ್ರಾಮದಲ್ಲಿ ಈ ನಡೆದಿರುವಂತದ್ದು. ವಂಜಿರೆ ತೋಟ ಏನಿದೆ, ಆ ತೋಟದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಕ್ಕೆ ಸಂಪೂರ್ಣವಾಗಿ ಬೀಗ ಬಿದ್ದಿರುವಂತದ್ದು. ಕಳೆದ 4 ದಿನಗಳಿಂದನೂ ಸಹ ಅಂಗನವಾಡಿ ಕೇಂದ್ರಕ್ಕೆ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕ ಬೀಗ ಹಾಕೊಂಡು ಹೋಗಿರುವಂತದ್ದು. ಹೀಗಾಗಿ ಎಲ್ಲ ಮಕ್ಕಳೆಲ್ಲ ಸಹ ಹೊರಗಡೆ ಕುಂತು ಪಾಠವನ್ನ ಕೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಪಾಲಕರು ಸಹ ಈ ರೀತಿಯಾದಂತ ನಮ್ಮ ಮಕ್ಕಳು ಬಿಸಿಲಲ್ಲಿ ಅದೇ ರೀತಿಯಾದಂತ ಗಾಳಿ ಮಳೆಯಲ್ಲಿ ಕೊಂಡೋದಾದ್ರೆ ನಾವು ಇನ್ಮೇಲೆ ಶಾಲೆಗೆ ಕಳ್ಸಲ್ಲ ಅಂತ ಹೇಳಿ ಸಹ ಕೆಲವೊಂದಿಷ್ಟು ಮಾತುಗಳನ್ನ ಸಹ ಪಾಲಕರು ಹೇಳ್ತಾ ಇರುವಂತದ್ದು. ಬರೀ ಓನ್ಲಿ ಕೇವಲ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದ ಬಾಬುರಾವ್ ಅಂತ ಹೇಳಿ, ಆದ್ರೆ ಅವ್ರ ಮನೆಯಲ್ಲಿ ಒಬ್ಬರಿಗೆ ನೌಕರಿ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆ ನೌಕರಿ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಆಟಾಟೋಪವನ್ನ ಮಾಡಿರುವಂತದ್ದು. ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊಸೆ ಕೆಲಸ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಅಂಗನವಾಡಿಗೆ ಬೀಗ. ಸೊಸೆಯನ್ನ ಹೆಲ್ಪರ್ ಆಗಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು ತಗೊಳ್ತಾ ಇಲ್ಲ, ಹಾಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ಕೆಲಸ ಕೊಡೋವರೆಗೂ ನಾವು ಬೀಗ ತೆಗಿಯಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಕಾರಣ. ಆದ್ರೆ ಅಲ್ಲಿ ಮಕ್ಕಳು ನೋಡಿ ಪಾಪ ಬಿಸಿಲಲ್ಲಿ ಹೊರಗಡೆ ಕೂತು ಪಾಠ ಕೇಳುವಂತ ಪರಿಸ್ಥಿತಿ. ಅಷ್ಟು ಮಕ್ಕಳ ಭವಿಷ್ಯ ಈಗ ಬೀದಿಗೆ ಬಿದ್ದಿದೆ ಇವರ ವೈಯಕ್ತಿಕ ಕಾರಣಕ್ಕಾಗಿ. ಅವ್ರ ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡ್ ಕೂದಾರ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನೂ ಅವ್ರದೇನ್ರಿ? ಜಾಗ ಬಿ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರ ಕೊಂಡ್ ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ, ಬೇಕಾದ್ರೆ ಕೆಡ್ಕೊಂಡ್ ಹೋಗ್ಲಿ ಅನ್ನಕದಾರ. ನಾವ್ ಎಲ್ಲಿ ಹೋಗೋದ್ರಿ ಸರ್? ನಮ್ದು ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ ಬಿ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ಹೊರಗೆ ಬಿಸಿಲಾಗದಾರ್ರಿ? ಸಮಸ್ಯೆ ಅಂದ್ರೆ ಅವ್ರ ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡ್ ಕೂದಾರ ಸರ್. ಹೆಲ್ಪರ್ ಶೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನೂ ಅವ್ರದೇನ್ರಿ? ಜಾಗ ಬಿ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರ ಕೊಂಡ್ ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ, ಬೇಕಾದ್ರೆ ಕೆಡ್ಕೊಂಡ್ ಹೋಗ್ಲಿ ಅನ್ನಕದಾರ. ನಾವ್ ಎಲ್ಲಿ ಹೋಗೋದ್ರಿ ಸರ್? ನಮ್ದು ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ ಬಿ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ML ಹಿಡ್ಕೊಂಡು ಈಗ ಸದ್ಯ ಅವರೇ ಇದಾರ, ML ಅವರೇ ಇದಾರ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗೆ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ನಮಗೆ ಬೇಕಾಗಿ. ಯಾರು ಮಾಡಂಗಿಲ್ಲ ಅಂತ ಹೇಳಿರಿ? ಈಗ ಲೆಟರ್ ಕೊಟ್ಟವ್ರಿ, ML ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಐ ಥಿಂಕ್ DCC ಮಾರ್ಗಿಲ್ರಿ ಸಾಹೇಬ್ರ. ML ಹಿಡ್ಕೊಂಡು ಈಗ ಸದ್ಯ ಅವರೇ ಇದಾರ, ML ಅವರೇ ಇದಾರ. ಅವ್ರಿಗೆ ಮಾಡಂದ್ರೆ ಮಾಡಂಗಿಲ್ಲ ಅಂದ್ರೆ ಇದು ನಮಗೆ ಬೇಕಾಗೈತಿ. ಅವ್ರು ಹೇಳ್ರಿ ಮಾಡಂಗಿಲ್ಲ ಅನ್ನೋದು ನಮಗೆ ಬೇಕಾಗಿ. ಯಾರು ಮಾಡಂಗಿಲ್ಲ ಅಂತ ಹೇಳಿರಿ? ಈಗ ಲೆಟರ್ ಕೊಟ್ಟವ್ರಿ, ML ಲೆಟರ್ ಕೊಟ್ಟವ್ರಿ ಅವ್ರಿಗೆ. ಐ ಥಿಂಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜು, ವೈಯಕ್ತಿಕ ಕಾರಣಕ್ಕಾಗಿ ಮಕ್ಕಳ ಭವಿಷ್ಯವನ್ನ, ಮಕ್ಕಳ ಜೀವನವನ್ನ ಬೀದಿಗೆ ತಂದಿರೋದು ಎಷ್ಟು ಸರಿ? ಅವ್ರಿಗೆ ಊಟ ಮಾಡಬೇಕು, ಕೆಲವೊಂದು ಮಕ್ಕಳು ನಿದ್ದೆ ಹೋಗುತ್ತೆ, ಅವರೆಲ್ಲ ಈ ಬೀದಿಯಲ್ಲಿ ಕೂತು ಪಾಠ ಕೇಳೋದು ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಯಾವಾಗ ಬೀಗ ತೆರೀತಾರಂತೆ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಹೌದು ಅಶ್ವಿನಿ, ಅಂತಂದ್ರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಅಧ್ವಾನ ನಡೆದಿರುವಂತದ್ದು. ಅಂತಂದ್ರೆ ಏನು ಅಂಗನವಾಡಿ ಏನೊಂದು ಕಟ್ಟಡ ಏನ್ ಕಟ್ತಿರ್ತಾರೆ, ಆ ಸಂದರ್ಭದಲ್ಲಿ ಆ ಜಾಗ ನೀಡಿರ್ತಕ್ಕಂತಹ ಮಾಲಕ ನಿಮ್ಮ ಒಂದು ಕುಟುಂಬಸ್ಥರಲ್ಲಿ ಯಾರಿಗಾದ್ರೂ ಒಂದು ಟೀಚರ್ ಪೋಸ್ಟ್ ಆಗಿರ್ಬೋದು ಅಥವಾ ಹೆಲ್ಪರ್ ಪೋಸ್ಟ್ ಆಗಿರ್ಬೋದು, ಈ ಯಾವ್ದಾದ್ರು ಪೋಸ್ಟ್ ಕೊಡ್ತೀವಿ, ಹೀಗಾಗಿ ನೀವು ಅಲ್ಲಿ ಜಾಗ ಕೊಡಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆಯಿಂದ ಅವ್ರಿಗೊಂದು ಮನವಿಯನ್ನ ಸಹ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅಂತಂದ್ರೆ ವಂಜಿರೆ ಅಂತ ಹೇಳಿ ಇದೆಲ್ಲ ಆಗಿರೋದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಂದಿಕೋಳಿ ಗ್ರಾಮದಲ್ಲಿ ಈ ನಡೆದಿರುವಂತದ್ದು. ವಂಜಿರೆ ತೋಟ ಏನಿದೆ, ಆ ತೋಟದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಕ್ಕೆ ಸಂಪೂರ್ಣವಾಗಿ ಬೀಗ ಬಿದ್ದಿರುವಂತದ್ದು. ಕಳೆದ 4 ದಿನಗಳಿಂದನೂ ಸಹ ಅಂಗನವಾಡಿ ಕೇಂದ್ರಕ್ಕೆ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕ ಬೀಗ ಹಾಕೊಂಡು
ಹೋಗಿರುವಂತದ್ದು. ಹೀಗಾಗಿ ಎಲ್ಲ ಮಕ್ಕಳೆಲ್ಲ ಸಹ ಹೊರಗಡೆ ಕುಂತು ಪಾಠವನ್ನ ಕೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಪಾಲಕರು ಸಹ ಈ ರೀತಿಯಾದಂತ ನಮ್ಮ ಮಕ್ಕಳು ಬಿಸಿಲಲ್ಲಿ ಅದೇ ರೀತಿಯಾದಂತ ಗಾಳಿ ಮಳೆಯಲ್ಲಿ ಕುಂಡೋದಾದ್ರೆ ನಾವು ಇನ್ಮೇಲೆ ಶಾಲೆಗೆ ಕಳ್ಸಲ್ಲ ಅಂತ ಹೇಳಿ ಸಹ ಕೆಲವೊಂದಿಷ್ಟು ಮಾತುಗಳನ್ನ ಸಹ ಪಾಲಕರು ಹೇಳ್ತಾ ಇರುವಂತದ್ದು. ಬರೀ ಓನ್ಲಿ ಕೇವಲ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದ ಬಾಬುರಾವ್ ಅಂತ ಹೇಳಿ ಆದ್ರೆ ಅವ್ರ ಮನೆಯಲ್ಲಿ ಒಬ್ಬರಿಗೆ ನೌಕರಿ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆ ನೌಕರಿ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಆಟಾಟೋಪವನ್ನ ಮಾಡಿರುವಂತದ್ದು. ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.